ಈ ಗಾಡಿ ಬಂತು, ಏನ್ ಪ್ರಾಬ್ಲಮ್ ಅಂತ ಬಂದ್ರೆ ಚಾರ್ಜ್ ಆಗ್ತಾ ಇಲ್ಲ. ಚಾರ್ಜರ್ ಚೆನ್ನಾಗಿದೆ, ಬೇರೆ ಗಾಡಿ ಚಾರ್ಜ್ ಆಗ್ತಾ ಇದೆ, ಬಟ್ ಈ ಗಾಡಿ ಚಾರ್ಜ್ ಆಗ್ತಾ ಇಲ್ಲ. ಶೋರೂಮಿಗೆ ತಗೋದು BMS ಬೋರ್ಡ್ ಹೋಗಿದೆ, 18,000 ಚಾರ್ಜ್ ಆಗುತ್ತೆ ಅಂತ ಹೇಳು. ಓಕೆನಾ, ತಗೋ ಬಂದ್ಬಿಟ್ರು ಕಸ್ಟಮರು, ಹಾಫ್ ಆನ್ ಅವರ್ ಮುಂಚೆ ತಂದು ಬಿಟ್ರು, ನೋಡಿದಾಗ ಚಾರ್ಜಿಂಗ್ ಸಾಕೆಟ್ ಹೋಗಿತ್ತು ಅಷ್ಟೇ. ಚಾರ್ಜಿಂಗ್ ಸಾಕೆಟ್ ಹೋಗಿತ್ತು, 18,000 ಆಗ ಕೆಲಸ 2,000 ರೂಪಾಯಿ ಮುಗೀತು. ಸೂಪರ್. ಗಾಡಿ ರೆಡಿ ಆಗಿದೆ, ಕಸ್ಟಮರ್ ಬರ್ತಾ ಇದಾರೆ, ತಗೊಂಡು ಹೋಗ್ತಾರೆ. ಈಗ ಖುಷಿ ಆಗಿದ್ದಾರೆ. 15,000 ಕೊಡಬೇಕಲ್ಲ ಹಬ್ಬ ಅಂತ ತಲೆ ಕೆಡಿಸ್ಕೊಂಡಿದ್ರು, ಆದ್ರೆ 2,000 ಮೇಲೆ ಜಾಸ್ತಿನೇ ಕೊಟ್ಬಿಟ್ಟು ಸರ್ವಿಸ್ ಕೊಟ್ರೆ. ಈ ಎಲೆಕ್ಟ್ರಿಕಲ್ ವೆಹಿಕಲ್ ಸ್ಕೂಟರ್ ಗಳನ್ನ ಸರ್ವಿಸ್ ಮಾಡುವಂತ ಸ್ಟೇಷನ್ ಇದು. ಒಂದ್ ಗಾಡಿ ಬಂದಿದೆ, ಡೀಪ್ ಕ್ಲೀನಿಂಗ್ ಅಂತ ಬಂದಿದೆ, ನೀವೇ ನೋಡ್ತಾ ಇದ್ದೀರಾ ಸರ್. ಇಲ್ಲಿ ತೋರಿಸಿ, MCU ಇದು. ಆಕ್ಚುಲಿ ಮನುಷ್ಯನ್ ಹಾರ್ಟ್ ಹೆಂಗೋ ಎಲೆಕ್ಟ್ರಿಕ್ ಗಾಡಿಗೆ MCU. MCU ಅದೇ ಹಾರ್ಟ್. ಹೌದು. MCU ಮೇಲೆ ಎಷ್ಟು ಮಣ್ಣು ಕೂತ್ಕೊಂಡಿದೆ ನೋಡಿ. ನೀವು ಪ್ರತಿಯೊಂದು ಸರ್ವಿಸಿಗೂ ಬರಬೇಕಾಗಿದ್ದು ರೈಡ್ ಆನ್ ಎಲೆಕ್ಟ್ರಿಕ್. ಇದು ಆಕ್ಚುಲಿ MCU ಮನುಷ್ಯನ್ ಹಾರ್ಟ್ ಇದ್ದಂಗೆ. ಓಕೆ, ಎಲೆಕ್ಟ್ರಿಕ್ ಗಾಡಿಗೆ ಎಷ್ಟು ಮಣ್ಣು ಕೂತ್ಕೊಂಡಿದೆ ನೋಡಿ ಸರ್. ಮಣ್ಣು ಕೂತಾಗ ಏನಾಗುತ್ತೆ ಅಂದ್ರೆ, 2 ವೈರ್ ಮೇಲೆ ಮಣ್ಣು ಕೂತಾಗ ಆ ವೈರು ಆಟೋಮೆಟಿಕ್ ಆಗಿ ಸ್ಕಿನ್ ಔಟ್ ಆಗುತ್ತೆ. ಸ್ಕಿನ್ ಔಟ್ ಆಗಿ ಒಂದಕ್ಕೊಂದು ವೈರ್ ಟಚ್ ಆಯ್ತು ಅಂದ್ರೆ ಇಡೀ ಗಾಡಿ ಜೀವಕ್ಕೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಒಂದು, ಆ MCU ಹೋಗೋ ಚಾನ್ಸಸ್ ಇರುತ್ತೆ. MCU ಹೋಯ್ತು ಅಂದ್ರೆ ನಿಮಗೆ ಕಡಿಮೆ ಅಂದ್ರೆ 18,000 to 20,000 ರೂಪಾಯಿ ಖರ್ಚು ಬರುತ್ತೆ. ಎಲ್ಲೆಲ್ಲೋ ಕಳಿತೀವಿ, ಎಲ್ಲೇನೋ ಮಾಡ್ತಿದೀವಿ. 600 ರೂಪಾಯಿ ಕೊಟ್ಟು ಜನರಲ್ ಸರ್ವಿಸ್ ಮಾಡಿ ಡೀಪ್ ಕ್ಲೀನ್ ಮಾಡಿಸ್ಕೊಂಡು ಗಾಡಿ ಹೈಜಿನಿಕ್ ಆಗಿ ಇಟ್ಕೊಂಡ್ರೆ ಇವೆಲ್ಲ ಪ್ರಾಬ್ಲಮ್ಸ್ ಬರಲ್ಲ ಸರ್. ದುಡ್ಡು ಹೋಗ್ಲಿ, ಜೀವಕ್ಕೆ ತೊಂದರೆ ಆಗ್ಬಾರ್ದಲ್ವಾ. ಆಕ್ಚುಲಿ ಕರೆಕ್ಟ್, ಇದಕ್ಕೂ ತೊಂದರೆ ಆಗ್ಬಾರ್ದು. ಹೌದು. ಒಂದ್ಸಲ VCU ಎಲ್ಲರೂ MCU ಹೋಯ್ತು ಅಂದ್ರೆ VCU ಎಲ್ಲ ಕ್ಲೀನ್ ಹೈಜಿನಿಕ್ ಆಗಿ ಇಟ್ಕೊಂಡಿಲ್ಲ ಅಂದ್ರೆ ಗಾಡಿ ಹೆಂಗಾಗುತ್ತೆ, ರನ್ನಿಂಗ್ ಮೂವ್ಮೆಂಟ್ ಅಲ್ಲಿ ಫುಲ್ ಸ್ಪೀಡ್ ಆಗ್ಬಿಡುತ್ತೆ, ಬ್ರೇಕ್ ಅಪ್ಲೈ ಆಗಲ್ಲ. ಏನು ಗಾಡಿ ನಿಲ್ಲಲ್ಲ, ಫುಲ್ ಸ್ಪೀಡ್. ನೀವು ಕಮ್ಮಿ ಮಾಡಿದ್ರು ನಿಲ್ಸಕ್ ಬರಲ್ಲ, ಏನ್ ಮಾಡಿದ್ರು ನಿಲ್ಸಕ್ ಬರಲ್ಲ, ಬ್ರೇಕ್ ಹಿಡಿದ್ರು ನಿಲ್ಸಕ್ ಬರಲ್ಲ. ಅದ್ರ ಪಡಿ ರನ್ ಆಗ್ತಾನೆ ಇರುತ್ತೆ. ಎಲ್ಲಿ ತನಕ ರನ್ ಆಗುತ್ತೆ ಅಂದ್ರೆ ಎಲ್ಲರೂ ಕ್ರಾಶ್ ಆಗ್ಬೇಕು ಗಾಡಿ, ಅಲ್ಲಿ ತನಕ ರನ್ ಆಗ್ಬೇಕಲ್ಲ. ಹೌದು, ಗುದ್ಕೋಬೇಕು. ಅದೊಂದು ಆಗ್ಬೋದು. ಅದನ್ನಿಲ್ಲ ಅಂದ್ರೆ ಗಾಡಿ ಕಂಪ್ಲೀಟ್ ನಿಂತೇ ಬಿಡತ್ತೆ. ಓಕೆನಾ, ಕಂಪ್ಲೀಟ್ ನಿಂತೇ ಬಿಡತ್ತೆ. ಕಂಪ್ಲೀಟ್ ನಿಂತ್ರೆ ಏನು ಪ್ರಾಬ್ಲಮ್ ಇಲ್ಲ, ರೆಡಿ ಮಾಡಿಸ್ಕೋಬಹುದು. ಆ ಸ್ಪೀಡ್ ಇಮಿಡಿಯೇಟ್ಲಿ ಸರ್ 30 ಇಂದ ಡೈರೆಕ್ಟ್ 100ಗೆ ಹೋಗ್ತಾನೆ ಇರತ್ತೆ ಗಾಡಿ. ಎಲ್ಲಿ ತನಕ ಒಂದು ಬ್ಯಾಟ್ರಿ ಖಾಲಿಯಾಗಿ ನಿಂತ್ಕೋಬೇಕು, ಇಲ್ಲ ಅಂದ್ರೆ ಕ್ರಾಶ್ ಆಗ್ಬೇಕು. ಸೊ ನಾವು ಜನರಲ್ ಸರ್ವಿಸ್ ಮಾಡಿಸೋದು ಗಾಡಿಗೆ. ಆಕ್ಚುಲಿ ಹೇಳ್ತಾರೆ ಎಲೆಕ್ಟ್ರಿಕ್ ಗಾಡಿಗೆ ಜನರಲ್ ಸರ್ವಿಸ್ ಅವಶ್ಯಕತೆ ಇಲ್ಲ ಅಂತ. ರನ್ನಿಂಗ್ ಗಾಡಿ ಅಂತ ಆದ್ಮೇಲೆ ಯಾವುದೇ ಗಾಡಿ ಆದ್ರೂ ಅದಕ್ಕೆ ಜನರಲ್ ಸರ್ವಿಸ್ ಬೇಕೇ ಬೇಕು. ಬೇರಿಂಗ್ ಎಲ್ಲ ಹೋಗಿರತ್ತೆ, ಬೇರಿಂಗ್ ಗ್ರೀಸಿಂಗ್ ಆಗ್ಬೇಕು, MCU ಕ್ಲೀನಿಂಗ್ ಆಗ್ಬೇಕು, VCU ಕ್ಲೀನಿಂಗ್ ಆಗ್ಬೇಕು, ಬ್ಯಾಟ್ರಿ ಕ್ಲೀನಿಂಗ್ ಆಗ್ಬೇಕು, ಮೋಟಾರ್ ಕ್ಲೀನಿಂಗ್ ಆಗ್ಬೇಕು. ಹೇಳ್ತಾರೆ ಸರ್ ಶೋರೂಮ್ ಅಲ್ಲಿ ಸರ್ವಿಸ್ ಬೇಡ, ಆದಾಗ ಬೇಕಾದ್ರೆ ಮಾಡಿಸ್ಕೊಳ್ಳಿ ಅಂತ. ತಗೊಳ್ಳೋವರೆಗೂ ಹಂಗೆ ಹೇಳ್ತಾರೆ ಅಷ್ಟೇ. ತಗೊಂಡಾದ್ಮೇಲೆ ಅನುಭವಿಸೋರು ಯಾರು ಅಂತ ಅನುಭವಿಸೋರಿಗೆ ಗೊತ್ತಾಗುತ್ತೆ. ಹೌದು, ನಮಗೆ ಕಸ್ಟಮರ್ ಆಕ್ಚುಲಿ ಬಂದು ಸುಮಾರು ಸಲ ಹೇಳಿದ್ದಾರೆ. ಕಸ್ಟಮರ್ ತಗೊಬಂದ್ ಬಿಡ್ಬೇಕಾದ್ರೆ MCU ಮೇಲೆಲ್ಲ ಹಿಂಗ್ ಕೂತಿರುತ್ತಲ್ಲ ಸರ್, ಏನಾಗುತ್ತೆ ಅಂದ್ರೆ ಮೈನರ್ ವೈಬ್ರೇಷನ್ಸ್ ಗಾಡಿಲಿ. ಗಾಡಿ ಹೋಗ್ಬೇಕಾದ್ರೆ ಕಟ 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 ಸೌಂಡ್, ವೈಬ್ರೇಷನ್ಸ್ ಜಾಸ್ತಿ. ಅದೆಲ್ಲ ಕ್ಲೀನಿಂಗ್ ಆದ್ಮೇಲೆ ನೀವೇ ಬೇಕಾದ್ರೆ ಒಂದು ರೌಂಡ್ ಓಡಾಡಿ ನೋಡಿ ಎಷ್ಟು ಸ್ಮೂತ್ ಆಗುತ್ತೆ ಗಾಡಿ. ಅಂದ್ರೆ ಶೋರೂಮ್ ಇಂದ ತಗೋಬರ್ಬೇಕಾದ್ರೆ ಏನ್ ಫೀಲ್ ಇತ್ತು ಅದೇ ಫೀಲಿಂಗ್ ಬರುತ್ತೆ. ಈಗ ಹೊಸ ಗಾಡಿ ಅಂತ ನಾವು ತಗೊಂಡ್ ಬಿಡ್ತೀವಿ, ಕೊನೆಗೆ ಇದಕ್ಕಿದ್ದಂಗೆ ರಿಪೇರಿ ಬಂತು ಅಂದಾಗ ಸರ್ವಿಸ್ ಸ್ಟೇಷನ್ ಬಿಡ್ತೀವಿ. ವ್ಯಾರಂಟಿ ಇದೆ, ಸರ್ವಿಸ್ ಫ್ರೀ ಇದೆ ಅಂತ ಬಿಡ್ತೀವಿ. ಆದ್ರೆ ಸರ್ವಿಸ್ ಫ್ರೀ ಇರೋದಿರ್ಲಿ, ಅವ್ನು ಸರಿಯಾಗಿ ಟೈಮ್ ಕರೆಕ್ಟ್ ಗಾಡಿ ಕೊಡ್ತಾರೆ ಕೇಳಿ. ಹಾಗೆ ನಾನು ಅದೇ ಅನೇಕ ಸುದ್ದಿಗಳು ಮಾಡೋದೇನು ಅಂತಂದ್ರೆ, ಈ ಓಲಾ ಸಂಬಂಧಪಟ್ಟಂಗೆ ನಾನು ಸರ್ವಿಸ್ ಸ್ಟೇಷನ್ಗೆ ಬಿಟ್ಟಾಗ ಓಲಾ ಗಾಡಿಗಳೇ ಕೈಗೆ ಸಿಗಲ್ಲ. 3 ತಿಂಗಳು 6 ತಿಂಗಳಾದ್ರೂ ಇಲ್ಲೇ ನಿಲ್ಸ್ಕೊಂಡ್ರೆ, ಒಂದ್ಸಲ ರಿಪೇರಿ ಮಾಡ್ಕೊಂಡು ಆಚೆ ತಗೊಂಡ್ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಸರ್ವಿಸ್ ಸ್ಟೇಷನ್ಗೆ ಬರ್ತೀವಿ, ಎಲ್ಲೂ ಕೂಡ ಸರ್ವಿಸ್ಗಳು ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಯಾರು ಈಗ ತಗೊಳ್ಳೋದಂತೂ ತಗೊಂಡ್ಬಿಟ್ಟಿದ್ದಾರೆ ಗಾಡಿಗಳನ್ನ, ಯಾರಿಗೆ ಒಳ್ಳೆ ಸರ್ವಿಸ್ ಬೇಕು ಅಂತಂದ್ರೆ ಈ ರೈಡ್ ಆನ್ ಎಲೆಕ್ಟ್ರಿಕಲ್ ವೆಹಿಕಲ್ ಸರ್ವಿಸ್ JP ನಗರದಲ್ಲಿರುವಂತ ಇಲ್ಲಿ ಬಂದ್ರೆ ಸಾಕು, ನಿಮ್ಮ ಕಣ್ಣು ಮುಂದೆ ಸರ್ವಿಸ್ ಮಾಡಿ ಕೊಡ್ತಾರೆ. ಅಷ್ಟೇ ಅಲ್ಲ, ನೀವು ಫ್ರೀ ಸರ್ವಿಸ್ ಇದೆ ಅಂತ ಸುಮ್ಮನೆ ಹೋಗಿ ಅಲ್ಲಿ ಬಿಟ್ಟರು ಕೂಡ ನಿಮ್ಮ ಕೈಯಿಂದ ದುಡ್ಡೇ ಹೋಗುತ್ತೆ. ಯಾಕೆ ಹೇಳಿ, ಸರ್ವಿಸ್ ಮಾಡಲ್ಲ, ತಿಂಗಳಾಟಕಟ್ಟೆ ನಿಲ್ಲಿಸಿರ್ತಾರೆ, ಬ್ಯಾಟ್ರಿ ಡೆಡ್ ಆಗುತ್ತೆ, ಕೊನೆಗೆ ಸ್ಪೇಸ್ ಪಾರ್ಟ್ಸ್ಗಳಿಗೆ ಹೋಗುತ್ತೆ. ಸೊ ನಮ್ಮ ಕಣ್ಣೆದುರುಗಡೆ ಸರ್ವಿಸ್ ಕೂಡ ಮಾಡಲ್ಲ. ಹಾಗಾಗಿ ಇದ್ರ ಮಧ್ಯೆ ಎಷ್ಟೋ ದುಡ್ಡುಗಳನ್ನ ಕಳ್ಕೊಂಡ್ಬಿಡ್ತೀವಿ. ಯಾವ್ಯಾವ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನ ನೀವು ಸರ್ವಿಸ್ ಮಾಡ್ತೀರಿ ಸರ್? ಪರ್ಟಿಕ್ಯುಲರ್ ಓಲಾ ಒಂದೇನಾ ಅಥವಾ ಎಲ್ಲಾನು ಮಾಡ್ತೀರಾ? ಕಂಪ್ಲೀಟ್ ಎಲ್ಲ ಮಾಡ್ತೀವಿ ಸರ್. ರಿಜಿಸ್ಟರ್ಡ್, ನಾನ್ ರಿಜಿಸ್ಟರ್ಡ್, ಹೆಸರಿರೋದು, ಹೆಸರಿಲ್ಲದೆ ಇರೋದು, ಬ್ಯಾಟ್ರಿ ರಿಮೂವಬಲ್ ಬ್ಯಾಟ್ರಿದು, ಫಿಕ್ಸ್ಡ್ ಬ್ಯಾಟ್ರಿದು, ಕಂಪ್ಲೀಟ್ ಗಾಡಿ ಎಲೆಕ್ಟ್ರಿಕ್ ಅಂತ ಯಾವ್ದು ಗಾಡಿ ಬರುತ್ತೋ ಚಾರ್ಜ್ ಇಂದ ಓಡವು ಕಂಪ್ಲೀಟ್ ಎಲ್ಲ ಮಾಡ್ತೀವಿ. ಇದು ಯಾವ ಸರ್ವಿಸ್ ಬಂದಿದ್ಯಾ ಸರ್? ಆಕ್ಚುಲಿ ಕಸ್ಟಮರ್ ಇಂದ ಕಂಪ್ಲೇಂಟ್ ಬಂದು ಇದು ಫುಲ್ ಚಾರ್ಜ್ ಹಾಕಿದ್ಮೇಲೆ 5 ಕಿಲೋಮೀಟರ್ ರನ್ ಆಗ್ತಾ ಇತ್ತು ಗಾಡಿ. 5 ಕಿಲೋಮೀಟರ್ ಆದ್ಮೇಲೆ ಸ್ವಿಚ್ ಆಫ್ ಆಗುತ್ತೆ. ವೈರಿಂಗ್ ಎಲ್ಲ ರ್ಯಾಟ್ ಬೈಟ್ ಆಗಿತ್ತು, ಕಂಪ್ಲೀಟ್ ವೈರಿಂಗ್ ಎಲ್ಲ ಚೇಂಜ್ ಮಾಡಿಸಿದೀನಿ. ಅದಾದ್ಮೇಲೆ ಚೆಕ್ ಮಾಡಿದಾಗ ಏನಾಗಿದೆ, ಬ್ಯಾಟ್ರಿ ಹೋಗಿದೆ ಅಂತ ಗೊತ್ತಾಯ್ತು. ಆ ಬ್ಯಾಟ್ರಿ ರಿಮೂವಲ್ ಬ್ಯಾಟ್ರಿ ಆಗಿರೋದ್ರಿಂದ ಅದನ್ನ ರೆಡಿ ಮಾಡಿಸಿದ್ರು ಮತ್ತೊಂದು 2 ತಿಂಗಳು ರನ್ ಆಗುತ್ತೆ, ಮತ್ತೆ ಅದಾದ್ಮೇಲೆ ಪ್ರಾಬ್ಲಮ್ ಬರುತ್ತೆ. ಸೊ ಕಸ್ಟಮರಿಗೆ ಕಾಲ್ ಮಾಡಿ ಹೇಳಿದೀವಿ, ಸರ್ ಹಿಂಗೆ ಪ್ರಾಬ್ಲಮ್ ಇದೆ, ಬ್ಯಾಟ್ರಿ ಹೋಗಿದೆ, ಅದನ್ನ ರೆಡಿ ಮಾಡಿಸಿದ್ರು 2 months ಅಲ್ಲಿ ಹೋಗತ್ತದು. ಸುಮ್ಮನೆ ಅದಕ್ಕೆ ಬಂಡವಾಳ ಹಾಕೋದ್ರಲ್ಲಿ ವೇಸ್ಟ್. ಸೊ ನೀವು ಬ್ಯಾಟ್ರಿ ಪರ್ಚೇಸ್ ಮಾಡಿ ಅಂತ ಹೇಳಿ ನಾವೇ ಒಂದು ಇದು ಕೊಟ್ಟಿದೀವಿ. ಸೊ ಈಗ ಫೈನಲ್ ಆಗಿ ವೆಹಿಕಲ್ ತಗೊಂಡು ಯಾಕೆ ಬರಬೇಕು ಜನ ಸರ್? ಖಂಡಿತ ತಗೊಂಡು ಯಾಕೆ ಬರಬೇಕು ಜನ
ಸರ್ ಖಂಡಿತವಾಗ್ಲೂ ಎಲ್ಲ ಮನುಷ್ಯನಿಗೂ ವೆಹಿಕಲ್ ಬಿಟ್ಟು ಇರಕ್ಕೆ ಆಗಲ್ಲ ಒಂದು. ಅದಾದ್ಮೇಲೆ ಈಗ ಏನ್ ಮಾಡ್ತಾರೆ, ಪೆಟ್ರೋಲ್ ಫ್ಯೂಯಲ್ ಉಳ್ಸೋಣ ಅಂತ ಹೇಳಿ ಎಲೆಕ್ಟ್ರಿಕ್ ಗಾಡಿಗೆ ಬಂದಿದ್ದಾರೆ ಜನ. ಎಲೆಕ್ಟ್ರಿಕ್ ಗಾಡಿಲಿ ಏನಾಗಿದೆ ಅಂದ್ರೆ ಪೆಟ್ರೋಲ್ಗಿಂತ ಜಾಸ್ತಿ ಖರ್ಚು ಅವ್ರಿಗೆ ಶೋರೂಮ್ಗಳಲ್ಲಿ ಆಗ್ತಾ ಇದೆ. ನಮ್ಮ ಹತ್ರ ಬಂದಾಗ ಆನ್ ಸ್ಪಾಟ್ ಡೆಲಿವರಿ, ನಿಂತ್ಕೊಂಡು ವೆಯ್ಟ್ ಮಾಡಿ ಮಾಡಿಸ್ಕೊಂಡು ಹೋಗ್ಬೋದು. ಹೈಜಿನಿಕ್ ಸರ್ವಿಸ್, ಯಾವುದೇ ತರ ಮುಚ್ಚುಮರ ಇಲ್ಲ, ಕಸ್ಟಮರ್ ಎದುರುಗಡೆನೆ ಮಾಡ್ಕೊಡ್ತೀವಿ. ಕಸ್ಟಮರ್ ನಿಂತ್ಕೊಂಡು ನೋಡ್ಬೋದು ಕೆಲಸನ. ಬಜೆಟ್ ಫ್ರೆಂಡ್ಲಿ, ಜೆನ್ಯೂನ್ ಪಾರ್ಟ್ಸ್, ಕ್ವಿಕ್ ಸರ್ವಿಸ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕ್ವಿಕ್ ಸರ್ವಿಸ್. ಕ್ವಿಕ್ ಸರ್ವಿಸು, ಕಡಿಮೆ ದುಡ್ಡು, ಕಸ್ಟಮರ್ ಎದುರುಗಡೆ ಕೆಲಸ ಮಾಡಿ ಕಳಿಸುವಂಥದ್ದು. ಸ್ಪೇರ್ ಪಾರ್ಟ್ಸ್ ಕೂಡ ಜೆನ್ಯೂನ್ ಇದೆ. ಹೌದು ಸರ್. ರೈಡ್ ಆನ್ ಎಲೆಕ್ಟ್ರಿಕ್, ಓಲಾ ಆ್ಯಂಡ್ ಮಲ್ಟಿ ಬ್ರ್ಯಾಂಡ್ ಮಲ್ಟಿ ಇವಿ ವೆಹಿಕಲ್ಸ್ ಸರ್ವಿಸ್ ಸಿಗುತ್ತೆ ನಮ್ಮ ಹತ್ರ. ಕಂಪ್ಲೀಟ್ A to Z ಪಿನ್ ಪಾಯಿಂಟ್, ಒಂದು ನಟ್ಟಿಂದ ಹಿಡಿದು ಬ್ಯಾಟ್ರಿ ಕೆಲಸ ಅಥವಾ ಬೇರಿಂಗ್ ಆಗಿರಲಿ, ಬ್ರೇಕ್ ಶೂ ಆಗಿರಲಿ, ಕಂಪ್ಲೀಟ್ ಸರ್ವಿಸ್ ಸಿಗುತ್ತೆ. ಆ್ಯಕ್ಚುಲಿ ನಮ್ಮ ಹತ್ರ ಕಸ್ಟಮರ್ಸು ಜಾಸ್ತಿ ಬರೋದು, ಒಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು ಅಂತ ಶೋರೂಮಿಗೆ ಹೋಗ್ತಾರೆ, ಅಲ್ಲೊಂದು ಮಂತ್ ವೆಯ್ಟ್ ಮಾಡಬೇಕಾಗತ್ತೆ, ಅಲ್ಲಿ ಚಾರ್ಜಿಗೆ ಹಾಕೋಕ್ಕೆ ಫೆಸಿಲಿಟೀಸ್ ಇಲ್ಲ. ಅವ್ರೇನು ಮಾಡ್ತಾರೆ, ಡೈರೆಕ್ಟು ಝೀರೋ ಆಗಿಬಿಡುತ್ತೆ ಬ್ಯಾಟ್ರಿ ಯಾವಾಗ ಝೀರೋ ಆಗುತ್ತೋ ಅವಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಡೀಪ್ ಸ್ಲೀಪಿಗೆ ಹೋಗ್ಬಿಡುತ್ತೆ ಗಾಡಿ. ಡೀಪ್ ಸ್ಲೀಪಿಗೆ ಹೋದಾಗ ಅದನ್ನ ರೆಡಿ ಮಾಡೋಕ್ಕೆ ಮತ್ತೆ 2 months ಟೈಮ್ ತಗೋತಾರೆ. ಸೊ ನಮ್ಮ ಹತ್ರ ಆ ಥರ ಇಲ್ಲ. ಬ್ಯಾಟ್ರಿ ಕೆಲಸ ಆಗಿರಲಿ, ಕಂಪ್ಲೀಟ್ ಡೀಪ್ ಕ್ಲೀನು, ಪ್ರತಿಯೊಂದು ಆಗಿರಲಿ, ನಮಗೆ ಜಸ್ಟ್ ಬ್ಯಾಟ್ರಿ ಕೆಲಸ ಆದ್ರೆ ನಮಗೆ 2-3 days ಮ್ಯಾಕ್ಸಿಮಮ್ ನಾವು ತಗೊಳೋದು. ಅದನ್ನ ಬಿಟ್ರೆ ಇದು ಬ್ರೇಕ್ ಪ್ಯಾಡು, ಜನರಲ್ ಸರ್ವಿಸು ಎಲ್ಲ ಅದು ನಿಮಗೆ 1 hour ಗಾಡಿ ಸಿಗುತ್ತೆ. 1 hour ಸಿಗುತ್ತೆ. 1 hour. ಈಗ ಬೆಂಗಳೂರಲ್ಲಿ ಯಾರು ಕೂಡ ಟೈಮ್ ಇಲ್ಲ, ನಾನು ಇವಾಗ ಬರ್ತೀನಿ, ಇವಾಗಲೇ ನಾನು ಗಾಡಿ ಕೊಡಬೇಕು ಅಂತ ಕಾಯ್ಕೊಂಡು ಕೂತಿರ್ತಾರೆ. ಅಂಥವ್ರಿಗೆ ಏನು ಮಾಡ್ತೀರಾ ನೀವು? ಇಮಿಡಿಯೇಟ್ ಗಾಡಿ ಕೊಡ್ತೀರಾ ಹೇಗೆ? ಬನ್ನಿ ಸರ್, ಬಂದು ನೀವೇ ನಿಂತ್ಕೊಂಡು ನೋಡಿ ನಾವೇನು ಐಟಮ್ ಯೂಸ್ ಮಾಡ್ತಾ ಇದೀವಿ, ನಾವು ಯೂಸ್ ಮಾಡ್ತಿರೋ ಐಟಮ್ ಕ್ವಾಲಿಟಿ ಏನು, ಆಯ್ತಾ, ನಾವು ಅದಾದ್ಮೇಲೆ ಹೇಗೆ ಸರ್ವಿಸ್ ಮಾಡ್ತಾ ಇದೀವಿ. ಸರ್ ಆಕ್ಚುಲಿ ಜನರಲ್ ಸರ್ವಿಸ್ ಎಲ್ಲ ಮಾಡಕ್ಕೆ 1 hour ಅಲ್ಲಿ ಜನರಲ್ ಸರ್ವಿಸ್ ಪ್ಲಸ್ ಡೀಪ್ ಕ್ಲೀನ್, ನಾವು ಓಪನಿಂಗ್ ಆಫರ್ ಅಂತ ಹೇಳ್ಕೊಂಡು ಹೊರಗಡೆ ಎಲ್ಲ 600 ಜನರಲ್ ಸರ್ವಿಸ್ಗೆ 650 ಡೀಪ್ ಕ್ಲೀನಿಂಗ್ ಚಾರ್ಜ್ ಮಾಡ್ತೀರಾ. ನಾವು ಎರಡು ಸೇರಿ 650 ಚಾರ್ಜ್ ಮಾಡ್ತಾ ಇದೀವಿ, ಜನರಲ್ ಸರ್ವಿಸ್ ಪ್ಲಸ್ ಡೀಪ್ ಕ್ಲೀನ್. ಕಂಪ್ಲೀಟ್ ಗಾಡಿ ಡಿಸ್ಮೆಟಲ್ ಆಗುತ್ತೆ, ಆಯಿಲಿಂಗು, ಗ್ರೀಸಿಂಗು, MCU ಕ್ಲೀನಿಂಗು, ಮೋಟಾರ್ ಕ್ಲೀನಿಂಗು, ಸೆನ್ಸರ್ಸ್ ಕ್ಲೀನಿಂಗು, ಅದಾದ್ಮೇಲೆ ಡೀಸೆಲ್ ವಾಶು, ಮೋಟಾರ್ ಕ್ಲೀನಿಂಗು, ಇಂಟೀರಿಯರ್ ಬಾಡಿ ಪಾರ್ಟ್ಸ್ ಕ್ಲೀನಿಂಗು. ಕೆಲವು ಟೈಮ್ ಶೋರೂಮ್ ಅಲ್ಲೆಲ್ಲ ಬಿಚ್ಚಿದಾಗ ಏನ್ ಮಾಡಿದಾರೆ, ಒಂದಟ್ಟು ಹಾಕಿರಲ್ಲ, ಹಾಗೆ ಬಿಟ್ಟಿರ್ತಾರೆ, ಸೌಂಡ್ ಬರ್ತಾ ಇರತ್ತೆ. ಪ್ರತಿಯೊಂದು ರಿಮೂವ್ ಮಾಡ್ತೀವಿ, ಮತ್ತೆ ಪ್ರತಿಯೊಂದು ಹಾಕ್ತಿವಿ. ಒಂದ್ ನಟ್ಟಿಲ್ಲ ಅಂದ್ರೆ ಹಾಕೊಡ್ತೀವಿ. ಪ್ರತಿಯೊಂದು ನೀವು ಗಾಡಿ ತಗೊಬಂದ್ ಬಿಟ್ಟಾಗ ಯಾವ ಕಂಡೀಷನ್ ಇರುತ್ತೋ ನೀವು ತಗೋಗ್ಬೇಕಾದ್ರೆ ಅದೇ ನಿಮಗೆ ಫೀಲ್ ಆಗತ್ತೆ. ಇಲ್ಲಿ ನೋಡಿ ಸರ್, ಇದು ಬನ್ನಿ, ಆಕ್ಚುಲಿ ಗಾಡಿ ರೆಡಿ ಬಂದಿರೋದು, ಇದು ರಿಪೇರಿಗೆ ಬಂದಿರೋದು. ಆಕ್ಚುಲಿ ಈ ಗಾಡಿದು VCU ಹೋಗಿದೆ, Pace 1 VCU ಇದೆ. ಆಕ್ಚುಲಿ ಓಲಾದಲ್ಲಿ Pace 1 VCU ಭಾರಿ ಪ್ರಾಬ್ಲಮ್ ಬರ್ತಾ ಇದೆ. ಓಲಾ ಗಾಡಿಗಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಓಲಾ ಇದು Pace 1 ಇದರಲ್ಲಿದೆ, Pace 2 ಕನ್ವರ್ಟ್ ಮಾಡಬೇಕು ಅಂತ ಶೋರೂಮ್ ಅಲ್ಲಿ ಹೇಳಿದ್ದಾರೆ. ಕಸ್ಟಮರ್ ತಗೊಂಡು ಹೋಗಿಯಾನೆ 1 month ಶೋರೂಮ್ ಹತ್ರ ಬಿಟ್ಟಿದ್ದಾನೆ, ಇಲ್ಲ JP ನಗರ್ ಶೋರೂಮ್ ಅಲ್ಲೇ ಬಿಟ್ಟಿದ್ದಾನೆ. ಓಕೆನಾ, ಅದನ್ನ ಚೇಂಜ್ ಮಾಡೋದು 10 ನಿಮಿಷದ ಕೆಲಸ. ಐಟಮ್ ಬರಕ್ಕೆ ಒಂದು 15 ದಿವಸನ ತಗೊಳ್ಳಿ, 15 ದಿವಸ ತಗೊಳ್ಳಿ. ಅದಾದ್ಮೇಲೆ ಕಸ್ಟಮರ್ಸ್ ಕರ್ಸ್ಕೊಂಡು ಸರ್ವಿಸ್ ಮಾಡ್ಕೊಟ್ರೆ ಅದೊಂಥರ, ಅಲ್ಲಿ ತಗೋಗಿ ನಿಲ್ಲಿಸ್ತಾರೆ. ಐಟಮ್ ಗಾಡಿಲಿ ಐಟಮ್ಸ್ ಎಲ್ಲ ಬ್ಯಾಟ್ರಿ ಡೆಡ್ ಆಗುತ್ತೆ, ಬ್ಯಾಟ್ರಿ ಡೆಡ್ ಆಗಿದೆ. ಅವಾಗ ಇದ್ರ ಕಾಸ್ಟ್ ಪ್ಲಸ್ ಬ್ಯಾಟ್ರಿ ಕಾಸ್ಟ್ ಎರಡೆರಡು ಕಾಸ್ಟ್. ಈಗ ಅದನ್ನ ಕರೆಕ್ಟ್ ನಿಮ್ ತಲೆ ಮೇಲೆ ಹಾಕೋದು. ಒಂದು 300 ರೂಪಾಯಿ ಖರ್ಚಿದೆ ಅಂತ ಬಂದ್ರೆ ಇಲ್ಲಿ 80,000 ಬ್ಯಾಟ್ರಿ ಹೋಯ್ತು. ಸೊ ಹಾಗಾಗಿ ಎಲೆಕ್ಟ್ರಿಕ್ ಬೇಕಾದ್ರೆ ಕೆಲವೊಂದು ಇದೇ ಸಮಸ್ಯೆಗಳಿದೆ. ಅದರಲ್ಲೂ ಕೂಡ ಓಲಾ ಗಾಡಿಗಳು ಈ ಸಲ ಸಮಸ್ಯೆ. ಸರ್ ಆಕ್ಚುಲಿ ಓಲಾದಂತ ಎಲೆಕ್ಟ್ರಿಕ್ ಗಾಡಿ ಮತ್ತೊಂದಿಲ್ಲ, ಟಾಪ್ 1 ಗಾಡಿ. ಯಾವಾಗ ಒಳ್ಳೆ ಸರ್ವಿಸ್ ಸಿಕ್ಕಿದ್ರೆ. ಆದ್ರೆ ಅದಂತ ಇವಾಗ ಅದರಿಂದ ವರ್ಸ್ಟ್ ಅಂತ ಗಾಡಿ ಯಾವ್ದು ಇಲ್ಲ, ಸರ್ವಿಸ್ ಸಿಗ್ತಾ ಇಲ್ಲ. ಹೌದು, ನಮ್ಮ ಹತ್ರ ಕಂಪ್ಲೀಟ್ ಸರ್ವಿಸ್ ಸಿಗತ್ತೆ. ಬನ್ನಿ, ಒಳ್ಳೆ ರೇಟ್ ಅಲ್ಲಿ ಒಳ್ಳೆ ಜೆನ್ಯೂನ್ ಸ್ಪೇರ್ ಪಾರ್ಟ್ಸ್ ಯೂಸ್ ಮಾಡೋಣ. ನಿಮ್ ಕಣ್ಣೆದುರುಗಡೆನೆ ಮಾಡ್ತೀವಿ. ನಮ್ ಕೆಲಸ ನೋಡಿ ನಿಮ್ಗೂ ಖುಷಿಯಾಗಿ, ನೀವು ಖುಷಿಯಿಂದ ನಮಗೆ ಪೇಮೆಂಟ್ ಮಾಡಬೇಕು. ಆ ತರ ಇರಬೇಕು. ಕೆಲಸನ 15,000 20,000 ಕಿತ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ. ಹೌದು, ಪ್ರಾಬ್ಲಮ್ ಎಲ್ಲಾಗಿದೆ ಅಂತ ಗೊತ್ತಾದ್ರೆ ಅದಕ್ಕೊಂದು ಸೊಲ್ಯೂಷನ್ ಸಿಗತ್ತೆ. ಇದು ಬೆಂಗಳೂರು JP ನಗರದಲ್ಲಿರುವಂತ ಇವಿ ಸ್ಕೂಟರ್ ಸರ್ವಿಸ್ ಸ್ಟೇಷನ್. ಏನಂತಂದ್ರೆ, ಈಗ ನಾನು ಒಂದು ಲಾಸ್ಟ್ ಟೈಮ್ ಸುದ್ದಿಗಳೆಲ್ಲ ಮಾಡಿದ್ದೆ, ಈ ಓಲಾ ಬೈಕ್ಗಳು ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಬರ್ತಾ ಇದೆ. ಬಿಟ್ಟಾಗ ತುಂಬಾ ಚೆನ್ನಾಗಿತ್ತು, ಸ್ಮಾರ್ಟ್ ಆಗಿತ್ತು, ಆದ್ರೆ ಸರ್ವಿಸ್ ಅಂತ ಬಂದಾಗ ಮಾತ್ರ ವರ್ಸ್ಟ್ ಆಗಿದೆ ಅಂತ. 2 ತಿಂಗಳು 3 ತಿಂಗಳು ಕೂಡ 6 ತಿಂಗಳಾದ್ರೂ ಕೂಡ ಬೈಕ್ಗಳನ್ನ ಕೊಡ್ತಾ ಇಲ್ಲ ಅಂತ. ಹಾಗಾಗಿ ತುಂಬಾ ಜನ ಹೇಳಿದ್ರು, ಸರ್ ಬೈಕ್ ಸರ್ವಿಸ್ನ ನಾವು ಕೊಡ್ತೀವಿ ಸರ್, ನಮ್ಮ ಸ್ಟೇಷನ್ ಅಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಹಾಗಾಗಿ ಇದು ಕಸ್ಟಮರಿಗೋಸ್ಕರ ಮಾಡ್ತಿರುವಂತ ವಿಡಿಯೋ. ನೀವು ಕೂಡ ಓಲಾ ಬೈಕ್ ಸರ್ವಿಸ್ಗಳು ಅಥವಾ EV ಎಲೆಕ್ಟ್ರಿಕಲ್ ವೆಹಿಕಲ್ ಸ್ಕೂಟರ್ ಸರ್ವಿಸ್ಗಳು ಬೇಕು ಅಂತಂದ್ರೆ ಈ ಒಂದು ಜಾಗಕ್ಕೆ ಬಂದ್ರೆ ನಿಮ್ಮ ಕಣ್ಣೆದುರುಗಡೆನೆ ಸರ್ವಿಸ್ ಅನ್ನ ಮಾಡಿ, ನಿಮ್ಮ ಕಣ್ಣಿಗೆ ಸ್ಯಾಟಿಸ್ಫೈಡ್ ಆಗಿರುವಂತಹ ಕೆಲಸವನ್ನ ಮಾಡಿಕೊಟ್ಟು ಸೊ ನಿಮ್ಮ ಖುಷಿ ಪಡಿಸಿ ಕಳಿಸ್ತಾರೆ. ಹಾಗೆ ನಿಮ್ಮ ಕಣ್ಮುಂದೆ ಇದ್ರೆ ಯಾವ ಪಾರ್ಟ್ಸ್ ಹೋಗಿದೆ ಅದನ್ನ ಅಲ್ಲೇ ಕಣ್ಮುಂದೆ ಚೇಂಜ್ ಮಾಡಿ ಆ ಪಾರ್ಟ್ಸ್ನ ಅಲ್ಲಿ ರೆಡಿ ಮಾಡಿ ಕೂಡ ಕಳಿಸ್ಕೊಡ್ತಾರೆ. ಟೈಮ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮನಿ ಅಂತ. ಹಂಗಾಗಿರೋದ್ರಿಂದ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ
ಈಗ ಸಂಡೇ ಇರ್ತಾನ, ಸಂಡೇನೇ ಬಿಡಬೇಕು, ಅದನ್ನ ಬಿಟ್ರೆ ನನಗೆ ಆಫೀಸ್ ಇದೆ ಬರೋಕ್ಕಾಗಲ್ಲ, ಅದ್ರ ಅವಶ್ಯಕತೆನೇ ಇಲ್ಲ. ಮಾರ್ನಿಂಗ್ ನೀವು ಆಫೀಸ್ ಹೋಗ್ಬೇಕಾದ್ರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಮುಂಚೆ ಬನ್ನಿ, ನಿಂತ್ಕೊಳ್ಳಿ, ಮಾಡಿಸ್ಕೊಳ್ಳಿ, ತಗೋಗಿ, ಅಥವಾ ಆಫೀಸ್ ಮುಗಿಸ್ಕೊಳ್ಳಿ, ಬನ್ನಿ, ಒಂದು ಅರ್ಧ ಗಂಟೆ 3/4 ಗಂಟೆ ವೆಯ್ಟ್ ಮಾಡಿ ಸರ್ವಿಸ್ ಮಾಡಿಸ್ಕೊಳ್ಳಿ, ತಗೊಂಡೋಗಿ. ನಿಮ್ಮ ಖುಷಿನೇ ನಮ್ಮ ಸಕ್ಸಸ್. ಇದು ರೈಟ್ ನ್ಯೂಸ್.